ಸಡನ್ ಆಗಿ ನಿಮ್ ಜಾಬ್ ಹೋಯ್ತು ಅಂತ ಅನ್ಕೊಳ್ಳಿ, ಅವ್ರ ಏನೋ ಫ್ಯಾಮಿಲಿ ಎಮರ್ಜೆನ್ಸಿ ಈಗ ಆದಾಗ ಸಡನ್ ಆಗಿ ನೀವು ಸೇವ್ ಮಾಡಿರೋ ಹಣ ಎಲ್ಲ ಹೋಯ್ತು. ಇದೇ ಆಗೋದು ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ಸ್ ಇಲ್ಲದಾಗ. ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು, ಅಥವಾ ಯಾರ ಹತ್ರ ಸಾಲ ಕೇಳಬೇಕು, ಇಲ್ಲ ಅಂದ್ರೆ ನೀವು ಸ್ವಲ್ಪ ಏನೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದನ್ನು ಬ್ರೇಕ್ ಡೌನ್ ಮಾಡಿರ್ಬೇಕು. ಅಂಡ್ ಫೈನಲಿ ನೀವೇನು ಪ್ಲಾನ್ ಮಾಡಿರ್ತೀರಾ ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಎಲ್ಲ ಹೋಯ್ತು. ಸೊ ನೀವು ಇನ್ವೆಸ್ಟ್ ಮಾಡೋ ಮುಂಚೆ, ನಿಮ್ಮ ಡ್ರೀಮ್ ಬಗ್ಗೆ ಯೋಚನೆ ಮಾಡುವ ಮುಂಚೆ ದಯವಿಟ್ಟು ಸೇಫ್ಟಿ ಬಗ್ಗೆ ಗಮನ ಕೊಟ್ಟು ಎಮರ್ಜೆನ್ಸಿ ಫಂಡ್ಸ್ ನ ರೆಡಿ ಮಾಡಬೇಕು. ಅಟ್ ಲೀಸ್ಟ್ 3 ರಿಂದ 6 ತಿಂಗಳಿನ ಎಕ್ಸ್ಪೆನ್ಸ್ ಅನ್ನು ಒಂದು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಲ್ಲಾಂದ್ರೆ ಲಿಕ್ವಿಡ್ ಫಂಡ್ಸ್ ಅಲ್ಲಿ ಹಾಕ್ಬಿಡಿ. ಇದು ಪ್ರಾಫಿಟ್ಗೆ ಹಣ ಜಾಸ್ತಿ ಮಾಡಕ್ಕಲ್ಲ, ನಿಮ್ಮ ಸೇಫ್ಟಿ ಅಂಡ್ ಪ್ರೊಟೆಕ್ಷನ್ಗೆ. ಅಂಡ್ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನು ಬೇರೆನೆ ಇರತ್ತಲ್ಲ, ಅದನ್ನು ಮುಟ್ಟಬೇಕಂತಲೇ ಇಲ್ಲ, ನೀವು ಕಷ್ಟದಲ್ಲಿ ಇರಬೇಕಾದ್ರೂ. ಸೊ ಏನೋ ಎಮರ್ಜೆನ್ಸಿ ಬಂದ್ರೆ ಅಂದ್ರೆ ಸ್ವಲ್ಪ ಕಷ್ಟ ಫೀಲ್ ಆಗ್ಬೋದು, ಬಟ್ ಅಯ್ಯೋ ಎಲ್ಲ ಹೋಯ್ತು ಅಂತ ಯಾವತ್ತು ಫೀಲ್ ಆಗಲ್ಲ. ಸೊ ಒಂದು ಎಮರ್ಜೆನ್ಸಿ ಫಂಡು ನಿಮ್ಮನ್ನ ರಿಚ್ ಮಾಡಲ್ಲ, ಬಟ್ ನಿಮ್ಮನ್ನ ಯಾವಾಗ್ಲೂ ಸೇಫ್ ಆಗಿ ಇಡತ್ತೆ. ಸೊ ಅದು ಹಣ ಮಾತ್ರ ಅಲ್ಲ, ಬಟ್ ನಿಮ್ಗೆ ಮೈಂಡ್ ಪೀಸ್ ಅನ್ನು ಕೊಡತ್ತೆ. ಯಾಕಂದ್ರೆ ರಿಯಲ್ ಫ್ರೀಡಮ್ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಸಾಕಾಗಲ್ಲ. ಇಟ್ಸ್ ಅಬೌಟ್ ಫೈನಾನ್ಷಿಯಲಿ ನೀವು ಸ್ಟ್ರಾಂಗ್ ಆಗಿ ನಿಲ್ಲಕ್ಕಾಗ್ಬೇಕು ಯಾವಾಗ ಈ ತರದ ಸಡನ್ ಪ್ರಾಬ್ಲಮ್ ಎಮರ್ಜೆನ್ಸಿ ಬಂದಾಗ. ಇಟ್ಸ್ ಅಬೌಟ್ ಫೈನಾನ್ಷಿಯಲಿ ಬೀಯಿಂಗ್ ಅನ್ಶೇಕೇಬಲ್ ವೆನ್ ಲೈಫ್ ಹಿಟ್ಸ್ ಯು ಹಾರ್ಡ್.